ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, 2025ರಿಂದ 2026ಕ್ಕೆ ಪ್ರವೇಶವನ್ನು ಮಾಡ್ತಿದ್ದೇವೆ. ಕಳೆದ 2025ರಲ್ಲಿ ಅನೇಕರು ಏನನ್ನಾದರೂ ಸಾಧಿಸಬೇಕೆಂಬ ಮನಸ್ಸಿನಿಂದ ಕೂಡಿದ್ದರೂ ಸಹ ಕೆಲವರು ಜೀವನದಲ್ಲಿ ಸಕ್ಸಸ್ಸನ್ನು ಪಡೆದಿರ್ತಾರೆ. ಹಾಗೆ ಇನ್ನು ಕೆಲವರು ಈ 2026ರಲ್ಲಾದರೂ ಸಹ ಏನನ್ನಾದರೂ ಸಾಧಿಸಿ ಜೀವನದಲ್ಲಿ ಯಶಸ್ವಿಯಾಗಬೇಕೆಂಬ ಮನಸ್ಸಿಂದ ಕೂಡಿರ್ತಾರೆ. 2025ರಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು, ಸುಖ ಸಂತೋಷಗಳನ್ನು ಕಂಡು ಈ 2026ನೇ ವರ್ಷದಲ್ಲಿ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಬಯಸ್ತಾ ಇರ್ತಾರೆ. ಹಾಗೆ ಇನ್ನು ಕೆಲವರು ಈ ವರ್ಷ ನನ್ನ ವ್ಯಾಪಾರ ಹೇಗಿರಲಿದೆ, ಉದ್ಯೋಗ ಹೇಗಿರಲಿದೆ, ಆರೋಗ್ಯ, ಕುಟುಂಬ ಮತ್ತು ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎಂದು ತಿಳಿಯುವಂತಹ ಉತ್ಸಾಹದಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ನೋಡ್ತಿರ್ತಾರೆ. ಸಾಮಾನ್ಯವಾಗಿ ಯುಗಾದಿಯಿಂದ ಯುಗಾದಿಗೆ ವರ್ಷಾರಂಭ ಇರ್ತದೆ. ಆದರೆ ಈ ದಿನ ಜನವರಿ 1, 2026ರಿಂದ ಡಿಸೆಂಬರ್ 31, 2026ರವರೆಗಿನ ಗ್ರಹಸ್ಥಿತಿಯನ್ನು ಆಧರಿಸಿ ವೃಷಭ ರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾದಂತಹ ವೃಷಭ ರಾಶಿಯ ಮಿತ್ರರೇ, ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 1, 2, 3, 4ನೇ ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ವೃಷಭ ರಾಶಿಯವರೆಂದು ಪರಿಗಣಿಸಲಾಗ್ತದೆ. ಈಗ ತಿಳಿಸುವಂತಹ ಈ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ವೃಷಭ ರಾಶಿಗೆ ಅಧಿಪತಿ ಶುಕ್ರ. ಮುಖ್ಯವಾಗಿ ಈ ವೃಷಭ ರಾಶಿಯವರಿಗೆ ಯೋಗಕಾರಕನು ಶನೇಶ್ವರನು. ಈ ಶನಿ ಈ ವರ್ಷದ ಕೊನೆಯವರೆಗೂ ಸಹ ಮೀನರಾಶಿಯಲ್ಲೇ ಇರ್ತಾರೆ. ಇನ್ನು ಗುರು 3 ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾರೆ: ಮಿಥುನ, ಕರ್ಕಾಟಕ ಮತ್ತು ಸಿಂಹ ರಾಶಿಯಲ್ಲಿ. ಹಾಗೆ ರಾಹು ಮತ್ತು ಕೇತು ಆಲ್ಮೋಸ್ಟ್ ಡಿಸೆಂಬರ್ನ ಕೊನೆಯವರೆಗೂ ಸಹ ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಸೊ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಆರ್ಥಿಕ ಸಮಸ್ಯೆಗಳೇನೂ ಇರೋದಿಲ್ಲ. ಆದರೆ ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲಗಳನ್ನು ಮಾತ್ರ ಕಾಣಲಿದ್ದೀರಿ. ಸೊ ಅದೃಷ್ಟವನ್ನು ನಂಬದೆ ನಿಮ್ಮ ಕೆಲಸವನ್ನು ನಂಬಿ ಮುಂದೆ ಸಾಗುವುದು ಉತ್ತಮ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವಂತೂ ಖಂಡಿತವಾಗಿಯೂ ದೊರೆಯುತ್ತದೆ. ಇನ್ನು ಬಲವಾದಂತಹ ಗ್ರಹ ಗುರುವು ನಿಮಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಗುರುವು ಜೂನ್ 1ರವರೆಗೆ ಮಿಥುನದಲ್ಲಿರ್ತಾರೆ. ನಿಮ್ಮ ಕುಟುಂಬ ಸ್ಥಾನ ಮತ್ತು ಧನಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿ ಜೂನ್ 1ರವರೆಗೆ ಸಂಚಾರವನ್ನು ಮಾಡ್ತಾರೆ. ಜೂನ್ 2ರ ನಂತರ ತೃತೀಯ ಸ್ಥಾನವಾದ ಕರ್ಕಾಟಕದಲ್ಲಿ, ಅದರ ನಂತರ ಅಕ್ಟೋಬರ್ 31ರಿಂದ ಸಿಂಹರಾಶಿಯಲ್ಲಿ ಗುರುವಿನ ಸಂಚಾರವಿರ್ತದೆ. ಸೊ ಗುರುವು 2ನೇ ಸ್ಥಾನದಲ್ಲಿದ್ದಾಗ ಅಂದರೆ ಆಲ್ಮೋಸ್ಟ್ ಜೂನ್ 1ರವರೆಗೆ ಹೆಚ್ಚಿನ ಧನಲಾಭವಿರ್ತದೆ. ಪೆಂಡಿಂಗ್ ಇರತಕ್ಕಂತಹ ಯಾವುದಾದರೂ ಹಳೆಯ ದೊಡ್ಡ ಮೊತ್ತದ ಹಣ ನಿಮಗೆ ಸೇರುವಂತಹ ಅವಕಾಶಗಳಿರುತ್ತವೆ. ಜೂನ್ 1ರವರೆಗೆ ಆರ್ಥಿಕವಾಗಿ ಸಾಕಷ್ಟು ಲಾಭದಾಯಕವಾಗಿರ್ತದೆ. ಹಾಗಾದರೆ ಜೂನ್ 2ರ ನಂತರ ಗುರುವು ತೃತೀಯ ಸ್ಥಾನವಾದ ಕರ್ಕಾಟಕದಲ್ಲಿರ್ತಾರೆ. ಸೊ ಈ ಸಮಯ ಅಂದರೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ 3ನೇ ಸ್ಥಾನ ಅಂದರೆ ಧೈರ್ಯ, ಪ್ರಯಾಣಗಳು, ಹಾಗೆ ಕೊಲೀಗ್ಸು, ಫ್ರೆಂಡ್ಸು ಇವುಗಳನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ಸ್ಥಾನ ಈ ತೃತೀಯ ಸ್ಥಾನವಾಗಿರ್ತದೆ. ಜೂನ್ 2ರಿಂದ 30 ಅಕ್ಟೋಬರ್ವರೆಗೆ ಸ್ವಲ್ಪ ಮಟ್ಟಿನ ಪ್ರಯಾಣಗಳು, ಹಾಗೆ ನೆರೆಹೊರೆಯವರಿಂದ ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಕೊಲೀಗ್ಸ್ ಇಂತಹ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಕಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಈ ಸಮಯ ಕೆಲವೊಂದು ಅಪವಾದಗಳು, ಅವಮಾನಗಳು ಕಾಣ್ತಕ್ಕಂತಹ ಹೆಚ್ಚಿನ ಅವಕಾಶಗಳಿರ್ತವೆ. ಇನ್ನು ಬಿಸ್ನೆಸ್ ಹೇಗಿರುತ್ತೆ ಅಂದರೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಿಸ್ನೆಸ್
ಡೆಫಿನೆಟಾಗಿ ಈ ವಿಚಾರದಲ್ಲಿ ಜೂನ್ ತಿಂಗಳಿಂದ ಹೆಚ್ಚಿನ ಶುಭ ಫಲಗಳು ಕಾಣಬಹುದು. ಯಾರಾದರೆ ವ್ಯಾಪಾರ ಕ್ಷೇತ್ರದಲ್ಲಿದ್ದೀರಿ ಇವರಿಗೆ ಜೂನ್ ತಿಂಗಳಿಂದ ಶುಭ ಫಲಗಳು ಹೆಚ್ಚಾಗಿರುತ್ತವೆ. ಜೂನ್ನಿಂದ ಆಲ್ಮೋಸ್ಟ್ ಅಕ್ಟೋಬರ್ವರೆಗೆ ಹೆಚ್ಚಿನ ವ್ಯಾಪಾರ ನಡೀತಕ್ಕಂತಹ ಅವಕಾಶಗಳಿರುತ್ತವೆ. ಇನ್ನು ಕೆಲವರು ತಮ್ಮ ಬಿಸ್ನೆಸ್ಸನ್ನು ಇನ್ನಷ್ಟು ಎಕ್ಸ್ಪೆಂಡ್ ಮಾಡುವಂತಹ ಸಾಧ್ಯತೆಗಳಿರುತ್ತವೆ. ನಿಮ್ಮ ವ್ಯಾಪಾರದ ಹೊಸ ಬ್ರಾಂಚ್ಗಳನ್ನು ತೆರೆಯುವಂತಹ ಸಾಧ್ಯತೆಗಳು ಸಹ ಕಾಣಬಹುದು. 2026 ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗಿರ್ತದೆ. ಈ ಸಮಯ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವ್ಯಾಪಾರದಲ್ಲಿ ಇನ್ವೆಸ್ಟ್ ಕಡಿಮೆ ಆಗಬಹುದು. ಹಾಗೆ ಯಾವುದಾದರೂ ಬಿಲ್ಗಳು ಪೆಂಡಿಂಗ್ ಬೀಳ್ತಕ್ಕಂತಹ ಅಥವಾ ಕ್ರೆಡಿಟ್ ಆಗಿ ಕೊಟ್ಟಿರ್ತಕ್ಕಂತಹ ವಸ್ತುಗಳ ಹಣ ಬರುವಲ್ಲಿ ತಡವಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಸೊ ಈ ವರ್ಷದ 3 ಮತ್ತು 4ನೇ ತಿಂಗಳ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಗಮನ ಕೊಡ್ತಕ್ಕಂತಹದ್ದು ಬಹಳ ಮುಖ್ಯ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನೋ ಡೌಟ್ ಈ 2026 ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶುಭ ಫಲಗಳೇ ಅಂತ ಹೇಳ್ಬಹುದು. ಮುಖ್ಯವಾಗಿ ಈ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹದ್ದು ಅಥವಾ ಪ್ರಮೋಷನ್ ಪಡಿತಕ್ಕಂತಹ ಅವಕಾಶಗಳೊಂದಿಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಗೌರವ ಮತ್ತು ಕೀರ್ತಿಯನ್ನು ಪಡೆದುಕೊಳ್ತೀರಿ. ಈ 2026 ಮೇ, ಜೂನ್, ಜುಲೈ ಮಾಸದಲ್ಲಿ ಪ್ರಮೋಷನ್ ಅರ್ಹ ವ್ಯಕ್ತಿಗಳಿಗೆ ಈ ಹಿಂದೆ ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಇದ್ದರೂ ಸಹ ಪ್ರಮೋಷನ್ ಕಾಣದೇ ಇದ್ದಲ್ಲಿ ಮೇ, ಜೂನ್, ಜುಲೈ 5, 6, 7ನೇ ತಿಂಗಳಲ್ಲಿ ನಿಮ್ಮ ಪ್ರಮೋಷನ್ ಪಡೆಯೋದರಲ್ಲಿ ತಾವು ಯಶಸ್ವಿ ಆಗ್ತಿದ್ದೀರಿ. ಇನ್ನು ಉದ್ಯೋಗ ಬದಲಿ ಮಾಡಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಅಂದರೆ ಈಗಿರುವಂತಹ ಉದ್ಯೋಗದಿಂದ ಇನ್ನೂ ಉನ್ನತ ಮಟ್ಟದ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ 2026ರಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳು ನಿಮ್ಮ ಉದ್ಯೋಗ ಬದಲಿ ಆಗ್ತಕ್ಕಂತಹ ಅವಕಾಶಗಳು ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರ್ತದೆ. ಆದರೆ ಬದಲಿ ಉದ್ಯೋಗದ ಕನ್ಫರ್ಮೇಷನ್ ಪಡೆದು ಇರ್ತಕ್ಕಂತಹ ಉದ್ಯೋಗಕ್ಕೆ ರಿಸೈನ್ ಮಾಡುವುದು, ಕನ್ಫರ್ಮೇಷನ್ ಇಲ್ಲದೆಯೇ ಈಗಿರುವಂತಹ ಉದ್ಯೋಗವನ್ನು ಬಿಡ್ತಕ್ಕಂತಹದ್ದು ಒಳ್ಳೆಯ ನಿರ್ಧಾರವಲ್ಲ. ಇನ್ನು ಈ ಸರ್ಕಾರಿ ಅಂದರೆ ಗೌರ್ನಮೆಂಟ್ ಸೆಕ್ಟರ್ನಲ್ಲಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಯಾರಾದರೆ ಬೇರೆ ಸ್ಥಳಗಳಿಗೆ ವರ್ಗಾವಣೆ ಬಯಸ್ತಾ ಇರ್ತೀರಿ, ನಾನು ಈ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಟ್ರಾನ್ಸ್ಫರ್ ತೆಗೆದುಕೊಳ್ಬೇಕು ಅಂತ ಯಾರು ಪ್ರಯತ್ನ ಮಾಡ್ತಿದ್ದೀರಿ ಅವರಿಗೆ ಈ 5, 6, 7 ಅಂದರೆ ಮೇ, ಜೂನ್, ಜುಲೈ ತಿಂಗಳಲ್ಲಿ ನಿಮ್ಮ ವರ್ಗಾವಣೆ ಪ್ರಯತ್ನಗಳಲ್ಲಿ ನೀವು ಯಶಸ್ವಿ ಆಗ್ತೀರಿ ಅಂತ ಹೇಳ್ಬಹುದು. ಈ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಮಾರ್ಚ್, ಸೆಪ್ಟೆಂಬರ್, ನವಂಬರ್ ತಿಂಗಳಲ್ಲಿ ತಮ್ಮ ಕಾರ್ಯನಿಮಿತ್ತ ಅಂದರೆ ಉದ್ಯೋಗದ ಪರವಾಗಿ ಬೇರೆ ಸ್ಥಳಗಳಿಗೆ ಪ್ರಯಾಣ ಬೆಳೆಸಿ ಆ ಸ್ಥಳದಲ್ಲಿ ತಮ್ಮ ಕೆಲಸವನ್ನು ಮಾಡಬೇಕಾಗಿ ಬರ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಶ್ರಮಕ್ಕೆ ಪಟ್ಟಂತಹ ಪ್ರತಿಫಲವನ್ನು ಕಾಣ್ತೀರಿ. 2026ರಲ್ಲಿ ಆಗಸ್ಟ್, ಸೆಪ್ಟೆಂಬರ್ ಮಾಸದಲ್ಲಿ ಹೆಚ್ಚಿನ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ವಿದ್ಯಾರ್ಥಿಗಳ ವಿಚಾರವನ್ನು ಗಮನಿಸೋದಾದರೆ ಅನುಮಾನವೇ ಇಲ್ಲ, ಈ 2026 ಬಹಳ ಅದ್ಭುತವಾಗಿದೆ. 2026ರಲ್ಲಿಯೂ ಸಹ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ವಿವಿಧ ಪರೀಕ್ಷೆಗಳಲ್ಲಿ ಉನ್ನತವಾಗಿ ಸ್ಕೋರ್ ಮಾಡೋದ್ರ ಜೊತೆಯಲ್ಲಿ ಅನೇಕ ಯಶಸ್ಸನ್ನು ಸಹ ಈ ವಿದ್ಯಾರ್ಥಿಗಳು ಕಾಣಲಿದ್ದಾರೆ. ಇನ್ನು UG ಮತ್ತು PG ಹೈಯರ್ ಸ್ಟಡೀಸ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 2026ರ ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಶುಭ ಫಲಗಳು ಅಂದರೆ ಯಾವುದಾದರೂ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಶುಭ ಫಲಗಳು ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶ ಪ್ರಯಾಣ ಮಾಡಲು ಅಂದರೆ ಯಾರು ಈ ಅಬ್ರಾಡ್ ಎಜುಕೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಯಾರು ವಿದೇಶದಲ್ಲಿ ನಾನು ವಿದ್ಯೆಯನ್ನು ಮಾಡಬೇಕಂತ ಬಯಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಆಗಸ್ಟ್ 2026ರ 8 ಮತ್ತು 9 ಅಂದರೆ ಆಗಸ್ಟ್ ಮತ್ತು ಈ ಸೆಪ್ಟೆಂಬರ್ ಇಂಟೇಕ್ ಏನಿದೆ ಇದು ಬಹಳ ಶುಭ ಸಮಯ ಅಂತ ಹೇಳಬಹುದು. ಈ ಸಮಯದಲ್ಲಿ ನಿಮ್ಮ ವಿದೇಶ ಪ್ರಯಾಣದ ಕನಸುಗಳು ನನಸಾಗ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಇನ್ನು ಆರ್ಥಿಕ ವಿಚಾರವೆಂದರೆ ಮೊದಲೇ ಹೇಳಿದ ಹಾಗೆ ನಿಮ್ಮ ಶ್ರಮವನ್ನು ನಂಬಿರಿ, ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲವಂತೂ ಖಂಡಿತವಾಗಿಯೂ ಪಡೆದುಕೊಳ್ತೀರಿ. ರಾಹು ಮತ್ತು ಶನಿಯ ಬಲದಿಂದ 2026ರ ಏಪ್ರಿಲ್ ಮತ್ತು ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದಾದರೂ ಹಿರಿಯರಿಂದ ಆಸ್ತಿಗಳ ಅಥವಾ ಹಿರಿಯರ ಯಾವುದಾದರೂ
ಹಳೆಯ ಹಣವಿದ್ದಲ್ಲಿ ಅಂತಹ ಹಣದಿಂದ ನಿಮಗೆ ಧನಲಾಭ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ವೃಷಭ ರಾಶಿಯವರ ಕುಟುಂಬ ವಿಚಾರದಲ್ಲಿ ಐಕ್ಯತೆ, ಒಗ್ಗಟ್ಟು, ಪ್ರೀತಿ ಇವೆಲ್ಲವೂ ಕಂಡರೂ ಸಹ 2026ರ ಮಧ್ಯಕಾಲ ಅಂದರೆ ಮೇ, ಜೂನ್, ಜುಲೈ ತಿಂಗಳಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಈ ಒಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಣ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಎದುರಾಗಬಹುದು. ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಮಕ್ಕಳೊಂದಿಗೆ ಮಾತನಾಡುವಾಗ ಕೋಪಗೊಳ್ಳದೆ ಶಾಂತ ರೀತಿಯಿಂದ ಅವರೊಂದಿಗೆ ಮಾತನಾಡುವುದು ಮತ್ತು ಶಾಂತ ರೀತಿಯಿಂದ ವರ್ತಿಸುವುದು ಸೂಕ್ತ. ಈ 2026ರಲ್ಲಿ ಒಬ್ಬ ವ್ಯಕ್ತಿಯ ಆಗಮನವನ್ನು ಸಹ ನೀವು ಕಾಣಬಹುದು. ವ್ಯಕ್ತಿ ಎಂದರೆ ನಿಮ್ಮ ಕುಟುಂಬದಲ್ಲಿ ಸಂತಾನವಿರಬಹುದು, ಅಥವಾ ವಿವಾಹ ಇರಬಹುದು, ಅಥವಾ ನಿಮ್ಮ ಕುಟುಂಬದಿಂದ ದೂರ ಹೋಗಿರ್ತಕ್ಕಂತಹ ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ. ಹೀಗೆ ಒಬ್ಬ ವ್ಯಕ್ತಿಯು ನಿಮ್ಮ ಕುಟುಂಬಕ್ಕೆ ಹೊಸದಾಗಿ ಸೇರಲಿದ್ದಾರೆ ಅಂತ ಹೇಳಬಹುದು. ವೃಷಭ ರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಈ 2026ರ ಪ್ರಾರಂಭದಲ್ಲೇ ಅಂದರೆ ಜನವರಿ, ಮಾರ್ಚ್ ತಿಂಗಳಲ್ಲಿ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿದೆ ಅಂತ ಹೇಳಬಹುದು. ಜಾಬ್ಗಾಗಿ ಪ್ರಯತ್ನ ಪಡ್ತಾಗಿರ್ತಕ್ಕಂತಹ ವೃಷಭ ರಾಶಿಯವರು ಈ ಜನವರಿ ಮತ್ತು ಮಾರ್ಚ್ನಲ್ಲಿ ಉದ್ಯೋಗ ಪಡೆಯೋದರಲ್ಲಿ ಯಶಸ್ವಿಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಇದರ ಹೊರತಾಗಿ 2026ರಲ್ಲಿ 7 ಮತ್ತು 8 ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಉದ್ಯೋಗ ಅವಕಾಶಗಳನ್ನು ಸಹ ತಾವು ಕಾಣಬಹುದು. ಪ್ರೇಮ ಜೀವನ, ದಾಂಪತ್ಯ ಜೀವನ ಹೇಗಿರುತ್ತೆ ಈ 2026ರಲ್ಲಿ ಅಂದರೆ, ವೃಷಭ ರಾಶಿಯವರು ಯುವಕ ಯುವತಿಯ ಲವ್ ಅಂದರೆ ಪ್ರೀತಿ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಪ್ರೀತಿ ಅಂದರೆ ತಮ್ಮ ಒಂದು ಪ್ರೇಮ ವಿಚಾರವನ್ನು ಕುಟುಂಬದೊಂದಿಗೆ ತಿಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಅಂದರೆ ನಿಮ್ಮ ಪ್ರೀತಿ ವಿಚಾರವನ್ನು ಕುಟುಂಬದಲ್ಲಿ ಹಿರಿಯರೊಂದಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ. ಇಲ್ಲಿ ಮುಖ್ಯವಾಗಿ ನಿಮ್ಮ ಪ್ರೀತಿ ಜೀವನ ವಿವಾಹಕ್ಕೆ ಕಾರಣವಾಗುತ್ತದೆಯೇ ಅಂತ ಹೇಳಬೇಕಾದ್ರೆ ಇದು ಖಂಡಿತವಾಗಿಯೂ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನು ನೋಡಿಯೇ ತಿಳಿಸಬಹುದು. ಇನ್ನು ಸಂಬಂಧ ಬಾಂಧವ್ಯ ವಿಚಾರಗಳಲ್ಲಿ ಬಂಧುಗಳಲ್ಲಿ ಸ್ನೇಹಿತರೊಂದಿಗೆ ಹೆಚ್ಚಿನ ಪ್ರೀತಿ, ವಿಶ್ವಾಸ, ಗೌರವ ಪಡೆದುಕೊಳ್ತೀರಿ. ನಿಮ್ಮ ಬಂಧುಗಳೊಂದಿಗೆ ಹೆಚ್ಚಿನ ಅನ್ಯೋನ್ಯತೆ ಬೆಳೆಯುತ್ತೆ ಅಂತ ಹೇಳಬಹುದು. ನಿಮ್ಮ ಪ್ರತಿ ಕಾರ್ಯದಲ್ಲಿಯೂ ಸಹ ನಿಮ್ಮ ಸ್ನೇಹಿತರ ಮತ್ತು ಬಂಧುಗಳ ಸಹಕಾರ ಸಿಗಲಿದೆ. ಇನ್ನು ವೃಷಭ ರಾಶಿಯವರ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂತಹ ಯುವಕ ಯುವತಿಯರಿಗೆ ಈ 2026ರಲ್ಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಸೆಪ್ಟೆಂಬರ್, ಅಕ್ಟೋಬರ್ 3 ಅಂದರೆ ಮಾರ್ಚು, ಏಪ್ರಿಲ್, ಮೇ, ಜೂನ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳು ಶುಭ ಸಮಯ. ಈ ಸಮಯದಲ್ಲಿ ಹೆಚ್ಚಿನ ವಿವಾಹ ಸಂಬಂಧಗಳು ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಈ ಸಮಯದಲ್ಲಿ ವಿವಾಹ ಪ್ರಯತ್ನಗಳಲ್ಲಿ ತಾವು ಯಶಸ್ವಿಯಾಗ್ತೀರಿ ಅಂತ ಹೇಳಬಹುದು. ವಿವಾಹ ನಿಶ್ಚಯವಾಗ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಆದರೆ ವಿವಾಹ ನಿಶ್ಚಯಿಸುವ ಮೊದಲು ವರ ಮತ್ತು ವಧುವಿನ ಜಾತಕ ಪರಿಶೀಲನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಜಾತಕ ಪರಿಶೀಲನೆ ನಂತರವೇ ವಿವಾಹ ನಿಶ್ಚಯಿಸುವುದು ಸೂಕ್ತ. ಇದು ಕೇವಲ ನಮ್ಮ ಸಲಹೆ ಅಂತ ಮಾತ್ರ ತಾವು ತೆಗೆದುಕೊಳ್ಳಬೇಕು. ಯಾವುದಾದರೂ ಮುಖ್ಯವಾದಂತಹ ರೆಮಿಡೀಸ್ ಆದರೂ ತಿಳಿಸ್ಕೊಡಿ, 2026ರಲ್ಲಿ ನಾವು ಯಾವುದಾದ್ರೂ ಒಂದು ರೆಮಿಡೀಸ್ ನಮಗೆ ಅನುಕೂಲ ಆಗುವಂಥದ್ದು ತಿಳಿಸ್ಕೊಡಿ ಅಂತ ಹೇಳೋದಾದರೆ, 2026ರ ಮಾರ್ಚ್ ಮತ್ತು ಏಪ್ರಿಲ್ವರೆಗೂ ಶಿವನಾಮ ಸ್ಮರಣೆ ಮಾಡ್ತಕ್ಕಂತಹದ್ದು, ಅಥವಾ ಜೂನ್ನಿಂದ ಅಕ್ಟೋಬರ್ವರೆಗೂ ಗುರುನಾಮ ಸ್ಮರಣೆ, ಅಥವಾ ಸದಾ ಆರೋಗ್ಯದಿಂದಿರಲು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡ್ತಕ್ಕಂತಹದ್ದು. ಇವುಗಳೊಂದಿಗೆ ನೀವು ಪ್ರತಿ ವರ್ಷ ಆಚರಿಸುವಂತಹ ಹಬ್ಬಗಳು, ಪೂಜಾ ಕಾರ್ಯಗಳನ್ನು ಆಚರಿಸುವುದು ಉತ್ತಮ. ಇದಿಷ್ಟು 2026ರ ವೃಷಭ ರಾಶಿಯವರ ಫಲಗಳು. ವೀಕ್ಷಕರೇ, ವೃಷಭ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.